ಪ್ರಥಮ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಲಾಗ್ತಾ ಇತ್ತು ಅನ್ನುವಂತಹ ಒಂದಿಷ್ಟು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದ್ರೆ ಅವತ್ತು ಏನಾಯ್ತು, ಯಾರು ಬಂದಿದ್ರು, ಅದೆಲ್ಲದರ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಇದ್ದಾರೆ. ಪ್ರಥಮ್ ಇದ್ದಾರೆ, ನೇರವಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಯಾವಾಗ ಇನ್ಸಿಡೆಂಟ್ ಆಗಿದ್ದು, ಯಾರು ಬಂದಿದ್ರು, ಏನು ಎದುರಿಸಿದ್ರು, ಏನಾಯ್ತು ಸರ್? ಒಂದು ನಿಮಿಷ. ಸಮಸ್ಯೆ ಏನೂ ಅಲ್ಲ, ನಾನ್ ಸ್ಟಾಪ್ ನೋ ಕೊಕೇನ್ ಶೂಟ್ ನಡೀತಾ ಇತ್ತು. ತೆಲುಗಿನ ಪ್ರಖ್ಯಾತ ನಟರಾದ ಸೂರ್ಯ ಭಗವಾನ್ ಸರ್ ಫಾರ್ ದ ಫಸ್ಟ್ ಟೈಮ್, ನಿಮಗೆ ಇವರೆಲ್ಲ ನೋಡಿರ್ಬೇಕು, ನಿಮಗೆ ನಮ್ಮ ಚಿರಂಜೀವಿ ಸರ್ ಜೊತೆ ಎಲ್ಲ ಸಿನಿಮಾ ಮಾಡಿದ್ರು. ಫಾರ್ ದ ಫಸ್ಟ್ ಟೈಮ್ ನನ್ನ ಸಿನಿಮಾ ಮೂಲಕ ಕನ್ನಡಕ್ಕೆ ಬಂದರು. ಸೊ ಅವ್ರು ಶೂಟಲ್ಲಾಗಿ ಸ್ವಲ್ಪ ಟಯರ್ಡ್ ಆಗಿದೆ. ನಾನು ಬ್ರೇಕ್ ತಗೊಳ್ಳೋಣ ಅಂತ ಬಂದಾಗ ಒಂದು ದೇವಸ್ಥಾನ ಪೂಜೆ ಕರೆದ್ರು. ಸರ್, ನಾನು ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಸಾಮಾನ್ಯವಾಗಿ ಯಾವುದೂ ಇಲ್ಲ ಅಂತ ಹೇಳಲ್ಲ. ಸೊ ಹೋಗಿದ್ದೆ. ಅಲ್ಲೇನೋ ಒಂಚೂರು ಕುಡಿದಾಗ ಯಾರೋ ಒಂದಷ್ಟು ಬಂದಿರ್ತಾರೆ. ಎಲ್ಲ ಥರ ಜನನೂ ಇರ್ತಾರೆ ಸರ್ ಪ್ರಪಂಚದಲ್ಲಿ. ನಾವು ನನಗೆ ಹೆಂಗೆ ಬೇಕು ಹಾಗೆ ಇರಿ ಅಂತ ಹೇಳೋಕ್ಕಲ್ಲ. ಈಗ ನಾನು ಬಂದಾಗ ಇಷ್ಟು ಜನ ಪ್ರೀತಿಯಿಂದ ಸ್ವೀಕರಿಸೋರು ಇರ್ತಾರೆ, ಒಂದಷ್ಟು ಜನ ಇರ್ತಾರೆ. ಸೊ ಹಂಗಿದ್ದಾಗ ಇಮಿಡಿಯೇಟ್ ಅದೇನೋ ಒಂಚೂರು ಆರ್ಗ್ಯುಮೆಂಟ್ ಎಲ್ಲ ವೆಪನ್ಸ್ ಇಟ್ಕೊಂಡು ಏನೇನೋ ಮಾಡ್ತಾರೆ. ದೇವಸ್ಥಾನದಲ್ಲಿ ಅವೆಲ್ಲ ಆಗಬಾರ್ದು. ಆಗದೇ ಇದ್ದ ಸಮಯದಲ್ಲಿ ಹೇಳಿದಾಗ ಸೊ ಇಮಿಡಿಯೇಟು ಇನ್ಸ್ಪೆಕ್ಟರ್ ಆದ ಸಾದಿಕ್ ಪಾಷಾ ಅವ್ರು ಫೋನ್ ಮಾಡಿದ್ರು. ಪ್ರಥಮ್, ವಾಟ್ ಇಸ್ ದಿಸ್, ವಾಟ್ ಹ್ಯಾಪನ್, ಏನಾಯಿತು? ಡಿಯರ್ ಪ್ರಥಮ್, ನಾವು ಇಮಿಡಿಯೇಟ್ ಅಲ್ಲೇ ಬರ್ತಾ ಇದ್ದೀವಿ, ನೋಡ್ಬೋದಾ ಅಂದರು. ಅದಕ್ಕೆ ನಾನು ಹೇಳಿದೆ, ಸರ್ ಇಲ್ಲ, ಅಂಟಿಲ್ ಅನ್ಲೆಸ್ ನಾನಾಗಿದ್ದು ನಾನೇ ಕೊಡೋ ತನಕ ಏನೂ ಮಾಡೋಕ್ಕೆ ಹೋಗಬೇಡಿ. ಇದು ಇಶ್ಯೂ ಬೆಳೆಸೋ ಅಂಥದ್ದಲ್ಲ. ಯಾರೋ ಮಾಡಿರ್ತಾರೆ, ಕುಡ್ದಾಗ ಎಲ್ಲೆಲ್ಲೋ ಆಗಿರುತ್ತೆ ಒಂದು ಜಗಳ ಅಂತ ಆದಾಗ ಅದೆಲ್ಲ ಮಾಡ್ಕೊಂಡಿರ್ತಾರೆ. ನಾವು ಯಾರು ಬೇಡ ಅಂತ ಹೇಳೋಕ್ಕೆ ಅಂತ ಹೇಳಿದಾಗ ತಕ್ಷಣ ಇಮಿಡಿಯೇಟ್ SP ಅವರು ಇಮಿಡಿಯೇಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಪ್ರಥಮ್ ವಿಸಿಟ್ ಮಾಡಿ ಅಂತ. ಸೊ SP ಅವರು ಹೇಳಿದಾಗ ನಾನು ಬಹಳ ಪ್ರೀತಿಯಿಂದ ವಿಸಿಟ್ ಮಾಡಿದ್ದೆ. ಯಾಕೆಂದರೆ ಆ್ಯಂಡ್ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು, ನಂದು ನಟಭಯಂಕರ ಸಿನಿಮಾ ಶೂಟ್ ನಡೆಯುವಂಥ ಸಮಯದಲ್ಲಿ ಅವರು ತುಂಬ ಈಗಿರೋಂಥ SP ಇದಾರಲ್ಲ, ಬಾವಾ ಅಂತ, ಚಂದ್ರಕಾಂತ್ ಬಾವಾ ಅಂತ, ಈಸ್ ತುಂಬ ವಂಡರ್ಫುಲ್ IPS ಆಫೀಸರ್. ಈಸ್ ಅ ವಂಡರ್ಫುಲ್ IPS. ಅವರೇ ಕರೆದು ಎಲ್ಲ ಮಾತಾಡಿ ನಾನು ಅಂದೆ, ಈಗ ನೋಡಿ ಸರ್, ನಾನೇನೋ ಹೇಳೋದು ಇನ್ನೆಲ್ಗೋ ಲೀಡ್ ಆಗುತ್ತದು, ನನಗೆ ಯಾರ ಮೇಲೂ ಹೇಳೋಕೆ ಇಷ್ಟ ಇಲ್ಲ. ನಾನು ಯಾರೇ ಇರ್ಬೋದು ಅವ್ರಿಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟ ಇರ್ತೀನಿ. ಒಂದು ಪ್ರಪಂಚದಲ್ಲಿ ಸರ್ ಪೊಲಿಟಿಕ್ಸ್ ಅಂದರೆ 10 ಪಕ್ಷಗಳು, 10 ಜನ ಇಷ್ಟಪಡ್ತಾರೆ, 10 ಎಲ್ಲರನ್ನೂ ಪ್ರೀತಿಸೋದು ಕಲಾವಿದರು ಸರ್. ಸೊ ಅಂಥ ಕಲಾವಿದ್ರ ಪ್ರೀತಿ ಯಾರು ಸಿಕ್ಕಿದೆ, ನಾವು ಧನ್ಯರಾಗಿದ್ವಿ. ಆ್ಯಂಡ್ ಇವತ್ತು SP ಸರ್ಕಾರದ್ದು ತಗೊಂಡಿದ್ದಾರೆ. ಅವ್ರು ಏನು ಬೇಕು ಲೀಗಲ್, ಈಗೇಂದ್ರೆ ಜನ ಮಾಡಿದವ್ರು ತಪ್ಪು ಮಾಡಿದವ್ರು ಅಲರ್ಟ್ ಆಗ್ತಾರೆ. ಅಲ್ಲಿ ಎಷ್ಟು ಜನ ಸೇರಿದ್ರು, ಏನು ವೆಪನ್ಸ್ ಇಟ್ಕೊಂಡಿದ್ರು ಸರ್? ವೆಪನ್ಸ್ ಅಂತ ಹೇಳ್ತಾರೆ. ಏನೋ ಇದು, ನೀವು ಸುನಿಲ್ ಶೆಟ್ಟಿದ ಒಂದು ಸಿನಿಮಾ ನೋಡಿದ್ದೀರಾ, ದರ್ಬಾರ್ ಅಂತ? ನೀವು ಕಣ್ಣಾರೆ ಕಂಡಿದ್ರಲ್ಲಿ ಕಂಡಿದ್ದೇ ಹೇಳ್ತಾ ಇದ್ದೀನಿ ಕೇಳಿ. ದರ್ಬಾರ್ ಅಂತ ಒಂದು ಸಿನಿಮಾ ಬಂತು, ನೋಡಿದ್ರ? ಅದ್ರಲ್ಲಿ ರಜನಿಕಾಂತ್ ಹೀರೋ, ಸುನಿಲ್ ಶೆಟ್ಟಿ ಅವ್ರು ವಿನನು. ರೂಪಕ್ಕೂನ್ ತೆಗೆದು ಟೂಪಕ್ಕೂನ್ ಚುಚ್ತಾರೆ ಗೊತ್ತಾ? ಆ ಥರದ್ದು ಹಿಂಗೆ ಅಮುಕ್ ತೇಟ್ಗೆ ಒಳಗಿರೋದೆಲ್ಲ ಬಂದ್ಬಿಡ್ತದೆ. ಅದೇನೋ ತಗೊಬಂದಿರೋವೆಲ್ಲ ನಮ್ಗೆ ಅವೆಲ್ಲ ನಮ್ಮ ಲೈಫಲ್ಲಿ ಗಲಾಟೆಗಳೇ ನೋಡಿದವ್ರಲ್ಲ. ನಾವು ತಮಾಷೆ ಖುಷಿಯಾಗಿ ನಗನಗ್ತಾ ಇರ್ತೀವಿ. ಯಾರು ಬಂದರು ಸರ್ ಎಲ್ಲರನ್ನೂ ವಿಶ್ವಾಸದಿಂದ ಮಾತಾಡಿಸ್ತೀವಿ. ಸೊ ಅದಾಗಿದೆ ಅಂದಾಗ ಅಲ್ಲಿ ಯಾರ್ದಿತ್ತು ತಪ್ಪು, SP ಅವರೆಲ್ಲನೂ ವಿವೇಚನೆಗೆ ತೊಗೊಂಡಿದ್ದಾರೆ. ಅವರು ಎಲ್ಲನೂ ನೋಡಿ ಸಾಲ್ವ್ ಮಾಡ್ತಾರೆ. ಪ್ರಥಮ್ ಇದನ್ನು ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದಾಗ ವೆನ್ ಅವರು ವೈಯಕ್ತಿಕವಾಗಿ ಎನ್ಕ್ವೈರಿ ಮಾಡೋಂಥ ಸಮಯದಲ್ಲಿ ಈಗ ನಾನೇನೇ ಗುಟ್ಟು ಬಿಟ್ಟು ಕೊಟ್ಟರು, ಅಲ್ಲಿ ಯಾರು ತಪ್ಪು ಮಾಡಿರ್ತಾರೆ ಅವ್ರು ಅಲರ್ಟ್ ಆಗ್ತಾರೆ. ನಾವು ಕಾನೂನು ಗೌರವಿಸ್ತೆಯನ್ನು ಭರದಲ್ಲಿ ಆ ಪ್ರಮೇಯದಲ್ಲಿ ಇನ್ನೊಬ್ಬ ಆರೋಪಿ ಅಥವಾ ತಪ್ಪಾಡದವರು ಹುಷಾರಾಗಿ ನಾವು ಅವಕಾಶ ಮಾಡಬಾರ್ದು. ಅವ್ರು ತಿದ್ಕೋತೇನಿದ್ರೆ ತಿದ್ಕೊಳ್ಳೋದು ನಾನು ಅವಕಾಶ ಗೊತ್ತಿದ್ದಂಥವ್ರು ಕೂಡ ಅಲ್ಲಿ ಇದ್ರು ಅಂತ ಹೇಳ್ತಿದ್ರು. ಯಾರು ಸರ್? ಸರ್ ಮಾಮೂಲಿ ನನ್ನ ಸ್ನೇಹಿತರು ಎಲ್ಲ ಇದ್ರು, ಅಲ್ಲಿ ಪ್ರೋಗ್ರಾಮ್ ಕರೆದವ್ರು ಇದ್ರು, ರಕ್ಷಕಿದ್ರು, ಎಲ್ಲರೂ ಇದ್ರು. ಸೊ ಇದೇನಾಗಿದೆ, ಯಾರು ತಪ್ಪು ಮಾಡಿದ್ದಾರೆ ಅದನ್ನು SP ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಸೊ ಹಿ ವಿಲ್ ಟೇಕ್ ಲೀಗಲ್ ಆಕ್ಷನ್. ಅವ್ರಿಗೆ ಗೊತ್ತಿದೆ, ಅವ್ರು ಆಲ್ರೆಡಿ CDR ತೆಗೆಸಿ ಏನೇನಾಗಿದೆ ನೋಡ್ತಾ ಇದ್ದಾರೆ.